ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನ ವಿಶೇಷ ಕಾರ್ಯಕ್ರಮ. ನಾನು ಪ್ರತೀಕ್ಷಾ. ಇದೇ ಜುಲೈ 18ನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಬಗ್ಗೆ ಚಿತ್ರತಂಡಕ್ಕೆ ಎಷ್ಟು ನಿರೀಕ್ಷೆ ಇದೆಯೋ, ಎಷ್ಟು ಭರವಸೆ ಇದೆಯೋ, ಅಷ್ಟೇ ನಿರೀಕ್ಷೆ ಭರವಸೆ ಸಿನಿ ಪ್ರೇಮಿಗಳಿಗೆ ಜೊತೆಗೆ ಇಂಡಸ್ಟ್ರಿಯಲ್ ಇವರಿಗೂ ಕೂಡ, ಅಂದ್ರೆ ಚಿತ್ರರಂಗದವ್ರಿಗೂ ಕೂಡ ಇದೆ. ಯಾಕೆ ಅಂದ್ರೆ ಸಿನಿಮಾ ಕಂಟೆಂಟ್ ನೋಡಿ, ಸಾಂಗ್ ನೋಡಿ ಅಥವಾ ಟೀಸರ್ ನೋಡಿ ಸಿನಿ ಪ್ರೇಮಿಗಳಿಗೆ ಅನ್ಸದೆ ಇದೊಂದು ಒಳ್ಳೆ ಸಿನಿಮಾ ಆಗಿರ್ಬೋದು ಅಂತ. ಚಿತ್ರದ ರಂಗದವ್ರಿಗೆ ಏನಕ್ಕಿದೆ ಅಂದ್ರೆ, ಈಗ ಒಂದಷ್ಟು 4-5 ತಿಂಗಳಿಂದ ಯಾವುದು ತುಂಬಾ ಒಳ್ಳೆ ಸಿನಿಮಾ ಬಂದಿಲ್ಲ ಅಥವಾ ಥಿಯೇಟರ್ ಜನ ಬರ್ತಾ ಇಲ್ಲ ಅನ್ನೋದಿದೆ. ಹಾಗಾಗಿ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಥಿಯೇಟರ್ ಜನ ಜಾಸ್ತಿ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಸೊ ಆ ನಿರೀಕ್ಷೆ, ಆ ಭರವಸೆನ ಈ ಸಿನಿಮಾ ಉಳಿಸ್ಕೊಳ್ಳುತ್ತಾ ನೋಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆಗೆ ಯಕ್ಕ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಸಿನಿಮಾದ ನಿರ್ದೇಶಕರಾಗಿರುವಂತಹ ರೋಹಿತ್ ಪದಕಿ ಅವರು, ಜೊತೆಗೆ ಸಿನಿಮಾದ ನಟನಾಗಿರುವಂತಹ ಸ್ಯಾಂಡಲ್ವುಡ್ ನ ಯುವರಾಜ್ ಕುಮಾರ್ ಇಬ್ರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದಿ ಶೋ ಇಬ್ರು. ನಮಸ್ಕಾರ. ರೋಹಿತ್ ಸರ್, ಸಿನಿಮಾ ಹೇಗ್ ಸ್ಟಾರ್ಟ್ ಆಯ್ತು ಅಂತ ನಾನು ಕೇಳಲ್ಲ, ಆಲ್ರೆಡಿ ತುಂಬಾ ಹೇಳ್ಬಿಟ್ಟಿದ್ದೀರಾ. ಮೋಸ್ಟ್ಲಿ ಮಲ್ಕೊಂಡಿದ್ದ ಕನ್ಸಲ್ಲೂ ಕನ್ವರಿಸ್ತೀರಾ ಅನ್ಸುತ್ತೆ ಸಿನಿಮಾ ಹೇಗ್ ಸ್ಟಾರ್ಟ್ ಆಯ್ತು ಅಂತ. ಬಟ್ ಅದೇ ಪ್ರೆಸ್ ಮೀಟ್ ಅಲ್ಲಿ ಒಂದು ಕ್ವೆಶನ್ ಬಂದಿದ್ದು, 3 ಪ್ರೊಡಕ್ಷನ್ ಹೌಸ್ ಇದೆ ಅಂತ. 3 ಪ್ರೊಡಕ್ಷನ್ ಹೌಸ್ ಇದೆ, ಓಕೆ, ಬಟ್ 3 ಪ್ರೊಡಕ್ಷನ್ ಹೌಸ್ ನ ಇಟ್ಕೊಂಡು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಆಯ್ತು ಅಂತ. ಬಿಕಾಸ್ ಒಂದ್ ಪ್ರೊಡಕ್ಷನ್ ಅಲ್ಲೇ ನಿಮ್ಗೆ ಒಂದಷ್ಟು ಇನ್ಪುಟ್ಸ್ ಇರತ್ತೆ, ಜೊತೆಗೆ ಯುವ ದೊಡ್ಡ ಮನೆಯವರು. ಸೊ ಇದೆಲ್ಲರ ಜೊತೆಗೆ 3 ಪ್ರೊಡಕ್ಷನ್ ಹೌಸ್ ಇಂದ 3 ಇನ್ಪುಟ್ಸ್ ಇರುತ್ತೆ. ಸೊ ಹೆಂಗ್ ಹ್ಯಾಂಡಲ್ ಮಾಡೋದು ಕಷ್ಟ ಆಯ್ತಾ? ಅಂದ್ರೆ ಲೈಫ್ ಈಸಿ ಮಾಡ್ತು ಅಂತ ಅನ್ಸುತ್ತೆ. ಅಂದ್ರೆ ಕಷ್ಟ ಅನ್ನೋದಕ್ಕಿಂತ ಬದುಕನ್ನ ಸುಲಭ ಮಾಡ್ಕೊಟ್ರು ಅವರು. ಯಾಕೆಂದ್ರೆ ನಿಮ್ಗೆ ಈಗ ಒಂದ್ ಇನ್ಪುಟ್ ಬರ್ತಾ ಇರಲ್ಲ, ಒಂದ್ 4-5 ಕಡೆಯಿಂದ ಒಂದು ಇಷ್ಟು, ಆಮೇಲೆ ಬೇರೆ ಬೇರೆ ಆಯಾಮಗಳಲ್ಲಿ ಮಾತಾಡ್ತಾ ಇರ್ತಾರೆ ಅವ್ರು ಬಂದಿರೋ ಬ್ಯಾಕ್ ಗ್ರೌಂಡ್ಸ್ ಬೇರೆ ಇರುತ್ತೆ. ಹಾಗಾಗಿ ಅವ್ರು ಅಷ್ಟು ಇನ್ಪುಟ್ಸ್ನ ತಗೊಂಡು ನಮ್ಮ ಸಿನಿಮಾಗೆ ಯಾವ್ದು ಒಗ್ಗತ್ತೋ, ನಮ್ಮ ಸಿನಿಮಾಗೆ ಯಾವ್ದು ಬೇಕೋ ಅದನ್ನ ನಾವು ತಗೊಂಡು ಮುಂದೆ ಸಾಕ್ತಿರ್ತೀವಿ. ಅಂಡ್ ಅದಕ್ಕೆ ಅವ್ರು ಸಪೋರ್ಟ್ ಮಾಡ್ತಿರ್ತಾರೆ. ಯೂಶಲಿ ಏನು ಅಂದರೆ ಒಬ್ಬ ಪ್ರೊಡ್ಯೂಸರ್ ಇರ್ತಾರೆ, ಒಂದಿಷ್ಟು ಟೈಮ್ ಹಿಡಿಯತ್ತೆ, ಎಲ್ಲ ಆಗುತ್ತೆ. ಇಲ್ಲಿ 3 ಪ್ರೊಡ್ಯೂಸರ್ಸ್ ಇರೋದ್ರಿಂದ, ಆ್ಯಂಡ್ ಆಲ್ ಸ್ಟ್ರಾಂಗ್ ಪ್ರೊಡ್ಯೂಸರ್ಸ್, ಯಾರೂ ಇದು ಅಂತ ಇರಲ್ಲ. ಸೊ ವಿ ವರ್ ಹ್ಯಾಪಿಲಿ ಡೂಯಿಂಗ್. ನಾವು ಈಸಿಯಾಗಿ ಶೂಟ್ ಮಾಡಿದ್ವಿ. ಇನ್ನು ಇಟ್ ವಾಸ್ ಮೋರ್ ಈಸಿಯರ್. ಆ್ಯಂಡ್ ಆ ಡಿಫ್ರೆನ್ಸು ಏನು ಅನಿಸ್ಲಿಲ್ಲ ನಮಗೆ. ಬೇರೆ ಬೇರೆ ಪ್ರೊಡಕ್ಟ್ಸ್ ಇದೆ, ಯಾಕಂದರೆ ಅವ್ರಗಳ ಮಧ್ಯನೂ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಚೆನ್ನಾಗಿದೆಯಲ್ಲ. ಸೊ ನಮಗೆ ಆ ಸ್ಪೆಷಲ್ ಆಗಿ ಏನೋ 3 ಬೇರೆ ವ್ಯಕ್ತಿಯರ ಜೊತೆ ನಡೀತಿದೆ ಪ್ರೊಡಕ್ಷನ್ ಅಂತಾನು ಯಾವತ್ತೂ ಅನಿಸ್ಲಿಲ್ಲ. ಒಂದು ಅಂಬ್ರೆಲಾ ಕೆಳಗಿದ್ವಿ ಅಂತಾನೆ ಅನ್ನಿಸ್ತಿತ್ತು ಯಾವಾಗ್ಲೂ. ಸೊ ಆ ಇದರಲ್ಲಿ ಕೆಲಸ ಮಾಡಿದ್ವಿ. ಆಡಿಯನ್ಸ್ಗೆ 3 ಪ್ರೊಡಕ್ಷನ್ ಹೌಸ್ ಅಂತ ಅಂದಾಗ ಜನರಲ್ ಆಗಿ ಬರುತ್ತೆ, ಓ ಯುವಂಗೋಸ್ಕರ 3 ಪ್ರೊಡಕ್ಷನ್ ಹೌಸ್ ಬಂದಿದೆ ಅಂತ. ಬಟ್ ನಂಗೆ ರೋಹಿತ್ ಸರ್ ಹೇಳಿ ಸ್ಟೋರಿ ಕೇಳಿದಾಗ ನನ್ಗನ್ಸಿದ್ದು, ಯುವ ಬಂದಿದ್ದಲ್ಲ, ಆಮೇಲೆ ಯುವ ಬಂದಿದ್ದು. ಫಸ್ಟ್ ರೋಹಿತ್ ಸರ್ ಬಂದಿದ್ದಾರೆ, ಕತೆ ಹೇಳಿದ್ದಾರೆ, ಪ್ರೊಡಕ್ಷನ್ ಹೌಸ್ 3 ಒಪ್ಕೊಂಡ್ಮೇಲೆ ಆಮೇಲೆ ಯುವಾಗೆ ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದ್ದು. ಸೊ ಯುವಾಗ ಸಿನಿಮಾ ಮಾಡ್ತಿದ್ವಿ, ಹಂಗಾಗಿ ಎಲ್ಲರೂ ಸೇರ್ಕೊಳ್ಳೋಣ ಅಂತ ಆಗಿದ್ದಲ್ಲ. ಸೊ ಸೇಮ್ ಕ್ವೆಶನ್ ಅವ್ರಿಗೆ ಹೇಳಿದಾಗೆ, ಒಂದು ಹೋಮ್ ಪ್ರೊಡಕ್ಷನ್, 2 ಕೂಡ ನಿಮ್ಮ ಹೋಮ್ ಪ್ರೊಡಕ್ಷನ್ ತರನೇ, KRG ಮತ್ತೆ ಜಯಣ್ಣ ಹೋಗಿದ್ರೆ ಸರ್. ಸೊ ಅಶ್ವಿನಿ ಮ್ಯಾಮ್ದು ಇನ್ಪುಟ್ಸ್ ಇತ್ತು, ಕಾರ್ತಿಕ್ ಅವರು ಪ್ರೆಸ್ ಮೀಟ್ ಸಿಕ್ಕಾಪಟ್ಟೆ ಮಾತಾಡಿದ್ರು. ಅವ್ರ ಜೋಶ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜೋಶಲ್ಲಿದ್ದಾರೆ ಅಂತ. ಸೊ ಎಷ್ಟು ಖುಷಿ ಆಗಿದೆ 3 ಪ್ರೊಡಕ್ಷನ್ ಜೊತೆ ಒಂದೇ ಸಲ ಕೆಲಸ ಮಾಡಿ. ಸಖತ್ ಖುಷಿ ಆಗುತ್ತೆ. ಅಂಡ್ ಸಿ ಎಲ್ರದ್ದು ಅವ್ರದ್ದೇ ಸ್ಟ್ರೆಂತ್ಸ್ ಇದೆ. ಅಂಡ್ ಇವಾಗ ನಾವು ಸಿನಿಮಾಲ್ ಕೆಲಸ ಮಾಡ್ಬೇಕಂದ್ರೂ ಅವ್ರಗಳಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಯಾವ್ದ್ರಲ್ಲಿ ಯಾರು ಜಾಸ್ತಿ ಇರಬೇಕು, ಅಂದ್ರೆ ರೋಲ್ಸ್ ಅಷ್ಟು ನೀಟಾಗಿ ಡೆಸಿಗ್ನೇಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಅಫ್ಕೋರ್ಸ್ ಎಲ್ಲ ಪ್ರೊಡಕ್ಷನ್ ಹೌಸು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಬಟ್ ಅದರಲ್ಲಿ ಮೋಸ್ಟ್ ಸೀನಿಯರ್ ಇರೋದು ನಮ್ಮ ಜಯಣ್ಣ ಬೋಗಣ್ಣ ಅವರು. ಸೊ ಫಾರ್ ಎಕ್ಸಾಂಪಲ್ ಆ ಪೋರ್ಷನ್ ಅವ್ರು ಲೀಡ್ ಮಾಡ್ತಾರೆ, ಬಟ್ ಅಫ್ಕೋರ್ಸ್ ಎಲ್ರದ್ದು ಇನ್ಪುಟ್ಸ್ ಇರುತ್ತೆ. ಸೊ ಅದೇ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೂ ಅವ್ರವ್ರ ರೆಸ್ಪಾನ್ಸಿಬಿಲಿಟೀಸ್ ಆಗಿ ತುಂಬ ನೀಟಾಗಿ ಆಯಿತು. ಆ್ಯಂಡ್ ನಾನು ಸುಮಾರು ಸತಿ ಹೇಳಿ ಅಂದರೆ ಇವತ್ತು ಸ್ಕ್ರಿಪ್ಟು ಅಷ್ಟು ಚೆನ್ನಾಗಿ ಆಗಿರೋದಕ್ಕೆ ಕಾರಣನೂ ಅಫ್ಕೋರ್ಸ್ 3 ಪ್ರೊಡಕ್ಷನ್ ಹೌಸ್, ಆ 3 ಜನದ ಬೇರೆ ಬೇರೆ ಇನ್ಪುಟ್ಸ್ ಬಂದಿರೋದ್ರಿಂದ ಇವತ್ತು ಸ್ಕ್ರಿಪ್ಟು ನಾವು ಹೇಳ್ಬೋದು ಎಲ್ಲ ಕಡೆಯಿಂದ ಕೂಡಿ ಬಂದ್ಕೊಂಡಿದೆ. ಆ್ಯಂಡ್ ಅವ್ರ ಸೆನ್ಸಿಬಿಲಿಟೀಸ್ ನೋಡಿ, ಅಂದರೆ 3 ಜನಕ್ಕೂ ಬೇರೆ ಬೇರೆ ಸೆನ್ಸಿಬಿಲಿಟೀಸ್ ಇದೆ. ಈಗ ಜಯಣ್ಣ ಬೋಗಣ್ಣ ತುಂಬ ಹಿಂದೆಯಿಂದ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡ್ಬಂದಿರೋ, ಅವ್ರಿಗೆ ಆಡಿಯನ್ಸ್ ಪಲ್ಸ್ ಅಂತ ಏನಂತಾರೆ, ಥಿಯೇಟರ್ ಪಲ್ಸ್ ಅಂತ ಅಂತಾರಲ್ಲ. ಸೊ ದೇ ನೋ ಅಬೌಟ್ ಇಟ್. ಅಂದರೆ ಸೈಂಟಿಫಿಕ್ ಆಗಿ ಅವ್ರಿಗೆ ಗೊತ್ತು ಏನೇನು ಆಗ್ಬೋದು, ಏನೇನಾಗತ್ತೆ ಅನ್ನೋದು, ಅದ್ರ ಬಗ್ಗೆ ಮಾತಾಡೋರು. ಈಗ ಕಾರ್ತಿಕ್ ಯೋಗಣ್ಣ ಏನು ಅಂತಂದರೆ ಪ್ರಾಪರ್ ಕ್ರಿಯೇಟಿವ್ ಇನ್ಪುಟ್ಸ್ ಏನಿರೋದೋ, ಹಿಂಗೆ ಮಾಡೋಣ ಅಂತ ಮಾತಾಡೋರು. ಅಶ್ವಿನಿ ಮೇಡಮ್ ಸೆನ್ಸಿಬಿಲಿಟೀಸ್ ಬೇರೆ. ಅವ್ರು ಬಂದ್ಬಿಟ್ಟು ಈಗಿನ ಜನ್ರೇಷನ್ನಿನ ಅಥವಾ ಒಂದು ಕ್ಲಾಸ್ ವರ್ಗ ಅಂತ ಏನು ಮಾತಾಡ್ತೀವಲ್ಲ, ಅವ್ರ ಸೆನ್ಸಿಬಿಲಿಟೀಸ್ ಹೆಂಗಿರ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋರು. ಸೊ ಎಲ್ಲ ಕೂಡ್ಕೊಂಡ್ಬಂದು ಅವ್ರು ಸರ್ ಹೇಳ್ದಂಗೆ ಇನ್ನೂ ಅದಕ್ಕೆ ಏನಂತಾರೆ ಬೆಳೀತೆ ಹೊರತು ನಮ್ಗೆಲ್ಲೋ ಅದು ಕಷ್ಟ ಅಂತ ಯಾವತ್ತೂ ಅನ್ನಿಸ್ತಿಲ್ಲ. ಆದ್ರೆ ಕನ್ನಡದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾಗಳಿಗೆ ವೆಯ್ಟ್ ಮಾಡೋ ಟೈಮಲ್ಲಿ 3 ಪ್ರೊಡಕ್ಷನ್ ಹೌಸ್ ಒಂದೇ ಸಿನಿಮಾಗೆ ಬಂದಿದ್ದು ಆಕ್ಚುಲಿ ಸರ್ಪ್ರೈಸಿಂಗ್. ನನಗೂ ಫಸ್ಟ್ ಸಿನಿಮಾದು ಮುಹೂರ್ತ ಆಗೋ ಟೈಮಲ್ಲಿ ಅದಾದ್ಮೇಲೆ 3 ಪ್ರೊಡಕ್ಷನ್ ಹೌಸ್ ಒಂದೇ ಸಿನಿಮಾ ಮಾಡೋಕೆ ಸಾಧ್ಯನ, ನಿಜವಾಗ್ಲೂ ಇದಾಗುತ್ತಾ ಅಂತ ಅನ್ಸುತ್ತೆ. ಸೊ ನಮಗೂ ಖುಷಿ ಇದೆ 3 ಪ್ರೊಡಕ್ಷನ್ ಹೌಸ್ 1 ಸಿನಿಮಾ ಮಾಡ್ತಿರೋದಕ್ಕೆ. ರೋಹಿತ್ ಸರ್, ರತ್ನನ್ ಪ್ರಪಂಚ ಸಿನಿಮಾ ನೋಡಿ
ಉಮಾಶ್ರೀ ಮ್ಯಾಮ್ ಆಕ್ಟಿಂಗ್ ನೋಡಿ ತುಂಬಾ ಜನ ಕಣ್ಣೀರ್ ಹಾಕಿದ್ರು, ಅದ್ರಲ್ಲಿ ನಾನು ಎಮೋಷನಲ್ ಆಗಿದ್ದೆ. ಸೊ ಅಷ್ಟು ಚಂದ ಎಮೋಷನ್ಸ್ನ ನೀವು ಆ ಸಿನಿಮಾದಲ್ಲಿ ತೋರಿಸಿದ್ರಿ. ನಾನು ಕೇಳ್ತಾ ಇದ್ದೆ, ನೀವು ಹೇಳ್ತಾ ಇದ್ರಿ ನಾನು ಹ್ಯೂಮನ್ ಎಮೋಷನ್ಸ್ ಬಗ್ಗೆನೇ ಸಿನಿಮಾ ಮಾಡೋದಕ್ಕೆ ನನಗಿಷ್ಟ ಅಂತ. ಸೊ ಈ ಸಿನಿಮಾದಲ್ಲಿ ಒಂದೊಂದು ಪೋಸ್ಟರ್ ಒಂದೊಂದು ಕತೆ ಹೇಳ್ತಾ ಇದೆ. ಫಸ್ಟ್ ಆ ಬ್ಲಡ್ ನೋಡಿದಾಗ ಫುಲ್ ರೌಡಿಸಮ್ ಸಿನಿಮಾ ಇರ್ಬೋದಾ ಅಂತ ಅನ್ಕೊಂಡಿದ್ದು. ಹೌದು, ಇನ್ನೊಂದು ಪೋಸ್ಟರ್ ರಿಲೀಸ್ ಆದಾಗ ಯಾವ್ದೊಂದು ಕ್ಯೂಟ್ ಲವ್ ಸ್ಟೋರಿ ಇರೋ ಹಾಗಿದೆಯಲ್ಲ ಇದ್ರಲ್ಲಿ ಅಂತ. ಎಕ್ಕಾ ಮಾರ್ ಮಾರ್ ಸಾಂಗ್ ನೋಡಿದಾಗಂತೂ ಯಾವ್ದೋ ಲೋಕಲ್ ಬಾಯ್ ಸಿನಿಮಾ ಇದ್ದಂಗಿದೆ ಇದು ಅಂತ ಅನ್ಸಿದ್. ಹೌದು, ಸೊ ಏನ್ ಹೇಳಕ್ ಹೊರಟಿದ್ರೆ, ಎಷ್ಟು ಕತೆಗಳನ್ನ ಹೇಳಕ್ ಹೊರಟಿದ್ರೆ, ಅದೆಲ್ಲಾನು ಇದೆ ಇದರಲ್ಲಿ. ಆಕ್ಚುಲಿ ಅಂದ್ರೆ ಒಂದು ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನರ್. ನಾವು ಈಗ ಮುಂಚೆ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮನ್ನು ಥಿಯೇಟರ್ ಕರ್ಕೊಂಡು ಹೋಗ್ತಿದ್ದಂಗೆ ಅಂದ್ರೆ ವೀಕೆಂಡ್ ಅಲ್ಲಿ ಒಳ್ಳೆ ಮಜಾ ಮಾಡೋಣ ಒಂದು ಸಿನಿಮಾ ನೋಡ್ಬಿಟ್ಟು ಅಂತಾನೆ ಹೋಗ್ತಿದ್ವಿ. ನನಗೆ ಇನ್ನೂ ತುಂಬಾ ಚೆನ್ನಾಗಿ ನೆನಪಿರೋದು ಶಬ್ದವೇದಿ ನೋಡೋದಕ್ಕೆ ನಮ್ಮ ತಾಯಿ ಕರ್ಕೊಂಡು ಹೋಗಿದ್ರು. ಅಂದ್ರೆ ಅದನ್ನ ನೋಡ್ತಿದ್ರೆ ನಮಗೆ ಪ್ರಾಪರ್ ಪ್ಯಾಕೇಜ್ ಅದು. ನಿಮ್ಗೆ ಓಪನಿಂಗ್ ಇಂದ ಎಂಡ್ವರೆಗೂ ಆ ಥರ ಸಿನಿಮಾಗಳೆಲ್ಲ ನಾವು ನೋಡ್ತಿದ್ರೆ ಮೃಷ್ಟಾನ್ನ ಭೋಜನ ಆಯ್ತಪ್ಪ, ಮನೆಗೆ ಬಂದ್ಬಿಟ್ಟು ಆರಾಮಾಗಿ ಎಲ್ಲ ಫ್ಯಾಮಿಲಿ ಜೊತೆ. ಸೊ ಈ ಸಿನಿಮಾ ನಾವು ಡಿಸೈನ್ ಮಾಡಿರೋದು ಹಂಗೆ. ನಿಮ್ಗೆ ಎಲ್ಲ ಶೇಡ್ಸ್ ಆಫ್ ಯುವ ಅವ್ರನ್ನು ನೀವು ನೋಡ್ತೀರಾ ಅದರಲ್ಲಿ. ಯುವ ಅವ್ರ ಮಾಡಿರೋ ಪಾತ್ರ ಮುತ್ತು ಏನಿದೆ ಎಲ್ಲ ಶೇಡ್ಸಲ್ಲೂ ನೋಡ್ತೀರಾ. ಅದಕ್ಕೆ ಇಷ್ಟು ಪೋಸ್ಟರ್ಗಳು ನಿಮ್ಗೆ ಆ ಥರ ಮಾತಾಡ್ತಾ ಇದೆ. ರೌಡೀಸ್ ಅದು ಅಂದರೆ ಈಗ ಇದನ್ನ ಹಿಡ್ಕೊಂಡು ನಿಂತಿರೋದು ದಟ್ ಈಸ್ ನಾಟ್ ರೌಡಿಸಮ್. ಆ ಫಿಲಮಲ್ಲಿ ನಿಮ್ಗೊಂದು ತುಂಬ ಮೇಜರ್ ಈವೆಂಟಲ್ಲಿ ಬರುವಂಥ ಒಂದು ಸೀನ್ ಅದು. ಆ್ಯಂಡ್ ಬೇರೆನೂ ಅಷ್ಟೇ. ನಿಮ್ಗೆ ಲವ್ ಇದೆ, ಬ್ಯಾಂಗಲ್ ಬಂಗಾರಿ ನೋಡಿದ್ದೀರಾ ನೀವು. ಸೊ ಇಟ್ ಹ್ಯಾಸ್ ಆಲ್ ದಿ ಶೇಡ್ಸ್. ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನರ್. ಮಜಾ ಮಾಡಿಕೊಂಡು ಮೃಷ್ಟಾನ್ನ ಭೋಜನ ಅಂತ ಏನಂತೀವೋ ಅದನ್ನ ತಗೊಂಡು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೊಂಡು ಹೊರಗಡೆ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ನಮ್ಗೆ. ಈಗ ಪ್ರತಿಯೊಬ್ಬರು ಲೈಫಲ್ಲೂ ಎಲ್ಲ ಥರ ಸಿಚುವೇಶನ್ಸ್ ಬರುತ್ತೆ ಅಲ್ವಾ. ಸೊ ಅದೇ ಥರ ಈ ಮುತ್ತು ಕ್ಯಾರೆಕ್ಟರ್ ಅವನ ಲೈಫಲ್ಲೂ ಎಲ್ಲ ಥರ ಸಿಚುವೇಶನ್ಸ್ ನಡೆಯುತ್ತೆ. ಸೊ ಅದೇ ತಕ್ಕಂಗೆ ಇಮೋಷನ್ಸು, ಬೇರೆ ಇಮೋಷನ್ಸು, ಬೇರೆ ಸಿಚುವೇಶನ್ಸು ನಡೀತಾನೆ ಇರ್ತಲ್ಲ. ಸೊ ಅದಕ್ಕೆ ನಿಮಗೆ ಫಿಲಿಮಲ್ಲೂ ಅಷ್ಟೊಂದು ವೇರಿಯೇಷನ್ ಕಾಣಿಸುತ್ತೆ. ಈಗ ಯುವಾಗೆ ಹೆಸರುಗಳು ವಾಸ್ತು ಅಥವಾ ಏನಾದ್ರು ಇದೆಯಾ ಅಂತ, ಬಿಕಾಸ್ ಯುವ ಸಿನಿಮಾ ಯುವ ಇಂದಾನೇ ಶುರುವಾಯ್ತು. ಈಗ ಮುತ್ತು ಹೆಸರು, ಮುತ್ತುರಾಜ್ ಅವರ ಮೊಮ್ಮಗ. ಸೊ ಮುತ್ತು ಹೆಸರೇ ಬಂದ್ಬಿಟ್ಟಿದೆ ಸಿನಿಮಾದಲ್ಲಿ. ಹೆಂಗ್ ಕನೆಕ್ಷನ್ ಇದು, ಮನೆ ಕನೆಕ್ಷನ್ ಬಿಟ್ಟು ಹೋಗ್ತಿಲ್ವಲ್ಲ? ಇಲ್ಲ, ಆ ಕ್ಯಾರೆಕ್ಟರ್ಗೆ ಮುತ್ತು ಅಂತ ಒಂದ್ ಏನಕ್ಕೆ ಹೆಸರು ಇಟ್ರು ಅಂದ್ರೂ ಈ ಊರುಗಳಲ್ಲಿ ಮುತ್ತು ಅಂತ ಕರೆಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸರ್, ಮುತ್ತು ಅಂತ ಕರೆಯಕ್ ಚೆನ್ನಾಗಿದೆ ಅಂತನ ಅಥವಾ ಮುತ್ತು ಅಷ್ಟು ಸ್ವೀಟ್ ಆಗಿದ್ದಾರೆ ಅಂತಾರ? ಎರಡೂನು. ಸ್ವೀಟ್ ಆಗಿರೋದಕ್ಕೆ ಹಂಗೆ ಕರೆಯೋದಲ್ವಾ. ಸೊ ಅದೇ ತರ ಲೈಕ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ಮುತ್ತುರಾಜ್ ಅವ್ರಿಗೂ ನಮ್ಮ ತಾತನೂ ಅದಕ್ಕೆ ಮುತ್ತು ಅಂತ ಕರಿತಿದ್ರಲ್ಲ. ಸೊ ಆ ಕ್ಯಾರೆಕ್ಟರ್ದು ಇನ್ನೋಸೆನ್ಸ್ಗೆ ಆ ಹೆಸರು ಕರೆಕ್ಟ್ ಆಗಿ ಸೂಟ್ ಆಯ್ತು ಅಂತ. ಯುವ ಆದ್ಮೇಲೆ ನಿಮ್ಗೊಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅಂದ್ರೆ ಮಾಡಿದ್ರೆ ಈ ತರ ಸಿನಿಮಾ ಮಾಡ್ಬೇಕು ಅಥವಾ ಈ ತರ ಪಾತ್ರಗಳು ಮಾಡ್ಬೇಕು. ಅಂದ್ರೆ ಬಜೆಟ್ ವೈಸ್ ದೊಡ್ಡ ಸಿನಿಮಾಗಳು ಅಂತಲ್ಲ, ಅಥವಾ ಕತೆ ನೀವ್ ಅನ್ಕೊಂಡಿರ್ತಾರ ಓಕೆ ಈ ತರ ಒಳ್ಳೆ ಸಿನಿಮಾ ಮಾಡೋಣ, ಇಲ್ಲ ಈ ತರದೇ ಪಾತ್ರಗಳನ್ನ ಮಾಡೋಣ ಅಂತ. ಸೊ ಯುವ ಆದ್ಮೇಲೆ ನಿಮ್ಗೆ ಎಕ್ಕಾ ಸ್ಟೋರಿ ಕೇಳಿದಾಗ ನಿಮ್ಗೆ ಅನ್ಸ್ತಾ ಈ ಸಿನಿಮಾ ನಾನ್ ಮಾಡ್ಬೇಕು? ಖಂಡಿತ. ನಾನು ಇನ್ಫ್ಯಾಕ್ಟ್ ಯುವ ಆದ್ಮೇಲೂ ನಾನು ನೆಕ್ಸ್ಟ್ ಫಿಲ್ಮ್ ಎಕ್ಸ್ಪೆಕ್ಟ್ ಮಾಡ್ತಿದ್ದು ಕ್ಯಾರೆಕ್ಟರ್ ವೇರಿಯೇಷನ್ಸ್ ಜಾಸ್ತಿ ಇರಲಿ ಅಂತ. ಸೊ ದಟ್ ಡಿಫ್ರೆಂಟ್ ಇಮೋಷನ್ಸ್ ನ ಪೋರ್ಟ್ರೇ ಮಾಡಕ್ ಸಿಗುತ್ತೆ ಸಿನಿಮಾಲಿ ಅಂತ. ಅಂಡ್ ನಾನು ಅನ್ಕೊಂಡಂಗೆ ಈ ಕತೆ ಅದೇ ತರ ಇತ್ತು. ಯಾಕಂದ್ರೆ ನನ್ಗೆ ಸರ್ ಫಸ್ಟ್ ಟೈಮ್ ಸ್ಟೋರಿ ಹೇಳಿದಾಗ ಅವ್ರು ನನಗೆ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು. ಅಂದ್ರೆ ಈ ತರ ಮುತ್ತು ಒಬ್ಬ ಕ್ಯಾರೆಕ್ಟರ್, ಅವ್ನ ಲೈಫಲ್ಲಿ ಈ ತರ ಒಂದು ಘಟನೆ ನಡೆಯುತ್ತೆ, ಈ ತರ ಇಮೋಷನ್ ಆಗುತ್ತೆ, ಹಿಂಗ್ ಫೀಲ್ ಆಗುತ್ತೆ. ಸೊ ನನ್ಗೆ ಆ ವೇರಿಯೇಷನ್ಸ್ ಕೇಳಿಸ್ಕೊಂಡ ತಕ್ಷಣ ಸಖತ್ ಇಷ್ಟ ಆಯ್ತು. ಅಂಡ್ ಅದಕ್ಕೆ ನನ್ಗೆ ಅನ್ಕೊಂಡಂಗೆನೆ ಸ್ಕ್ರಿಪ್ಟ್ ಕರೆಕ್ಟ್ ಆಗಿದೆ ಅಂತ ಇಮಿಡಿಯೇಟ್ ನಾವು ಮಾತಾಡಿದ ಏನು ಒಂದು 2-3 ದಿವಸಕ್ಕೆ ಕೆಲಸನೂ ಶುರು ಮಾಡ್ಬಿಟ್ಟು. ರೋಹಿತ್ ಸರ್, ಸೆಪ್ಟೆಂಬರ್ ಅಲ್ಲಿ ಸಿನಿಮಾ ಲಾಂಚ್ ಮಾಡಿದ್ರೆ ಇವಾಗ ಆಲ್ರೆಡಿ ಸಿನಿಮಾ ರಿಲೀಸ್ ರೆಡಿ ಇದೆ. ಸೊ ಇನ್ ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಯಾರೋ ಹೇಳ್ತಾರೆ 3 ಪ್ರೊಡಕ್ಷನ್ ಹೌಸ್ ಅಲ್ವಾ, ಬೇಗ ಮಾಡ್ಬೋದು, ಏನ್ ಬಜೆಟ್ ಇರತ್ತೆ ಅಂತ. ಸೊ ಹಂಗಾಗಲ್ಲ. ಬಜೆಟ್ ಏನೇ ಇದ್ರು ಅಥವಾ ಎಷ್ಟೇ ಜಾಸ್ತಿ ದುಡ್ಡಿದ್ರು ಇಮಿಡಿಯೇಟ್ ಅಷ್ಟು ಫಾಸ್ಟ್ ಆಗಿ ಸಿನಿಮಾ ಮಾಡೋದಕ್ಕೆ ಆಗಲ್ಲ ಅನ್ನೋದು ನನ್ನ ಒಪಿನಿಯನ್. ಸೊ 75 days ಅಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿ ಇಮಿಡಿಯೇಟ್ ಆಗಿ ಸಿನಿಮಾ ಅನೌನ್ಸ್ ಮಾಡಿ, ಡೇಟ್ ಅನೌನ್ಸ್ ಮಾಡಿ, ಪ್ರಮೋಷನ್ ಮಾಡಿ, ಸಾಂಗ್ ಎಲ್ಲ ಫಟಾಫಟ್ ಅಂತ ಕೆಲಸಗಳಾಗ್ತಾ ಇದೆ. ಸೊ ಇಷ್ಟು ಸ್ಪೀಡ್ ಆಗಿ ಕೆಲಸ ಆಗೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಅಂದ್ರೆ 3 ಪ್ರೊಡಕ್ಷನ್ ಹೌಸ್ ಇದೆ, ಬಡ್ಜೆಟ್ ಇದೆ, ಅದಕ್ಕೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಬಡ್ಜೆಟ್ ಇರೋ ಸಿನಿಮಾಗಳೇ ಅಲ್ವಾ ಡಿಲೇ ಆಗ್ತಾ ಇರೋದು ಇವತ್ತು. ಸೊ ನೀವು ಏನೇನು ನಾವು ಮಾತಾಡ್ತಿದೀವೋ 100 crores 150 crores, ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಬಿಕಾಸ್ ಅವ್ರ ಇನ್ವೆಸ್ಟ್ಮೆಂಟ್ ಹಂಗಿರುತ್ತೆ, ಅಷ್ಟು ದೊಡ್ಡ ಇದು ಇರುತ್ತೆ. ಆ್ಯಂಡ್ ಇಲ್ಲಿ ಬಡ್ಜೆಟ್ಗಿಂತ ನಮ್ಮ ಪ್ಲಾನಿಂಗ್ ಆ ಥರ ಇತ್ತು. ಈಗ 75 ದಿನದಲ್ಲಿ ನಾವೇನೋ ಮಾಡ್ತೀವಿ ಅಂತಂದರೆ ಆ 75 ದಿನದಲ್ಲಿ ಪ್ರಾಪರ್ ಪ್ಲಾನಿಂಗ್ ಇಟ್ಕೊಂಡು ಬೇಗ ಮುಗಿಸೋಣ. ನಾವು ರಿಲೀಸ್ ಡೇಟ್ ಅದಕ್ಕೇ ಅನೌನ್ಸ್ ಮಾಡ್ಬಿಟ್ವಿ ಫಸ್ಟೇ. ಆ ಕಡೆ ಈ ಕಡೆ ಒಂದು 15-20 ದಿನ ಆ ಕಡೆ ಈ ಕಡೆ ಆಯಿತು. ಬಟ್ ವಿ ಹ್ಯಾವ್ ವರ್ಕ್ ಬ್ಯಾಕ್ವರ್ಡ್ಸ್. ಪ್ಲಾನಿಂಗ್ ಚೆನ್ನಾಗಿತ್ತು. ದೋ ದೇರ್ ವಾಸ್ ಬಡ್ಜೆಟ್, ಆ ಟೀಮ್ ಅಷ್ಟು ಚೆನ್ನಾಗಿತ್ತು, ಅಷ್ಟು ಜನನೂ ಸೇರಿ, ಆರ್ಟಿಸ್ಟ್ಗಳು ಕೂಡ ಅಷ್ಟೇ ನಮಗೆ ಸಹಕಾರ ಕೊಟ್ಟು. ಯಾಕಂದರೆ ಡೇಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ವರ್ಕ್ ಆಯಿತು. ಆ್ಯಂಡ್ ಐ ಥಿಂಕ್ ದ ಹೋಲ್ ಫಿಲಮ್, ಇಡೀ ಫಿಲಮ್ಗೆ ಒಂದು ಹೊಸ ಐಡಿಯಾ ಇತ್ತು ಅಂತ ಅನ್ಸುತ್ತೆ ನಮ್ಗೆ. ಸಬ್ಕಾನ್ಷಿಯಸ್ಲಿ ನಮಗೆ ಗೊತ್ತಿಲ್ದಂಗೆ ಆಗೋಯ್ತದು.
ಆರ್ಟಿಸ್ಟ್ಗಳೂ ಅಷ್ಟೇ, ಹೊಸ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲ ಫ್ರೆಶ್ ಫೇಸಸ್ ನೋಡ್ತಿರ್ತೀರ ನೀವು. ಸೊ ಇಟ್ ಹ್ಯಾಸ್ ಎ ಡಿಫ್ರೆಂಟ್ ಆರಾ ಟು ಇಟ್ ಅಲ್ವಾ ಸರ್? ಅದು ಎಲ್ಲ ಕೂಡ್ ಬಂತು ಅಂತಾರಲ್ಲ. ಸೊ ನಮ್ಗೆ ಪ್ಲಾನ್ ತಕ್ಕಂಗೆ ನಾವ್ ಅನ್ಕೊಂಡಿರೋ ಆರ್ಟಿಸ್ಟ್ ಕ್ಯಾರೆಕ್ಟರ್ಗೆ ಆ ಟೈಮ್ಗೆ ಅವ್ರು ಕೂಡ ಅವ್ರ ಡೇಟ್ ಇದ್ದು ಅದ ಯೂನಿವರ್ಸ್ ಕಾನ್ಸ್ಪೈರ್ಸ್ ಅಂತಾರಲ್ಲ, ಆ ತರ ನಮ್ಗೆ ಇಷ್ಟ್ರಲ್ಲಿ ಮಾಡ್ಬೇಕು ಅಂದ್ರೆ ಎಲ್ಲರೂ ಕೈ ಜೋಡಿಸ್ಬಿಟ್ಟು ನಾವ್ ಯೋಚನೆ ಮಾಡಿದ್ರೆ ಯಾವತ್ತು ನಮ್ಗೆ ಓಕೆ ಈ ಆರ್ಟಿಸ್ಟ್ ಬೇಕು ಡೇಟ್ ಸಿಗ್ಲಿಲ್ವಲ್ಲ, ಆ ತರ ಆಗ್ಲೂ ಇಲ್ಲ. ನಾವ್ ಯಾರನ್ನ ಮೈಂಡಲ್ಲಿ ಅನ್ಕೊಂಡು ಫಸ್ಟ್ ಸ್ಕ್ರಿಪ್ಟ್ ಮಾಡಿದಾಗ ಸರ್ ಮೈಂಡಲ್ಲಿ ಯಾರ್ಯಾರು ಆರ್ಟಿಸ್ಟ್ ಇದ್ರು ಆಲ್ಮೋಸ್ಟ್ ಎಲ್ರಿಗೂ ಆ ಟೈಮಿಗೆ ಫ್ರೀ ಕೂಡ ಇದ್ರು. ಸೊ ಅದ್ರ ತಕ್ಕಂಗೆ ನಮ್ಮ ಪ್ಲಾನಿಂಗು ಅಷ್ಟು ನೀಟಾಗಿ ಆಯ್ತು. ಯೂಶಲಿ ಈಗ ಡಿಲೇಸ್ ಅಂತ ಆದಾಗ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತಲ್ಲ. ಸೊ ದೇವ್ರ ದಯೆಯಿಂದ ನಮಗೆ ನಮ್ಮ ಪ್ಲಾನ್ ಪ್ರಕಾರ ಎಲ್ಲ ಕರೆಕ್ಟಾಗೇ ನಡೀತು. ಹೆಚ್ಚು ಕಮ್ಮಿ ಒಂದು ಮಳೆಯಿಂದ ಅದಕ್ಕೆ ಒಂದು ಸ್ವಲ್ಪ 1 month ಡಿಲೇ ಆಯ್ತು ಅಷ್ಟೇ. ಬಟ್ ಅದರ್ವೈಸ್ ಎಲ್ಲ ಟ್ರ್ಯಾಕಲ್ಲಿದೆ. 75 days ಶೂಟು, 65 ಲೊಕೇಶನ್ಸು, 3 ಪ್ರೊಡಕ್ಷನ್ ಹೌಸು, 2 ಹೀರೋಯಿನ್ಸು, ಎಷ್ಟು ಸ್ಪೆಷಲ್ ಇವಂಗೆ? ನೀವು ಹೇಳಿದ್ರಲ್ಲ, ಒನ್ ಆಫ್ ದ ಮೇನ್ ರೀಸನ್ಸ್ ಇವತ್ತು ಈ ಕಥೆಯಲ್ಲೂ ಅಷ್ಟೊಂದು ತುಂಬಿದೆ ಅಂದ್ರೆ ಮೇನ್ ಈ ಫ್ಯಾಕ್ಟರ್ಸ್. ಇವಾಗ ಅಫ್ಕೋರ್ಸ್ ಈಗ 2 ಹೀರೋಯಿನ್ ಅಂದ್ರೆ ನಿಮ್ಗೆ ಗೊತ್ತು, ಆಬ್ವಿಯಸ್ಲಿ 2 ತರ ಲವ್ ಸ್ಟೋರಿ ಅಂತ ಇದ್ದೇ ಇರುತ್ತೆ. ಸೊ ಫಿಲಿಮ್ ಅಲ್ಲಿ ನೀವು ಆ ಡಿಫ್ರೆನ್ಸ್ನು ನೀವು ಕಾಣಿಸ್ಕೊಬಹುದು. 2 ಬೇರೆ ತರ ಲವ್ ಸ್ಟೋರಿನೇ. ಫಸ್ಟ್ ಹೀರೋಯಿನ್ಗೆ ಆಗೋ ಲವ್ ಸ್ಟೋರಿಗೂ ಸೆಕೆಂಡ್ ಹೀರೋಯಿನ್ಗೆ ಆಗೋ ಲವ್ ಸ್ಟೋರಿಗೂ ಆಗೋ ಸಿಚುವೇಶನ್ಗೂ ಆಗೋ ಥರ ಲವ್ನು ಬೇರೆ ಬೇರೆ ಥರನೇ ನಡೆಯುತ್ತೆ. ಸೊ ಆಡಿಯನ್ಸ್ಗೆ ಸ್ಕ್ರೀನಲ್ಲಿ ಅದೊಂದು ವೇರಿಯೇಷನು ಕಾಣಿಸುತ್ತೆ. ಆ್ಯಂಡ್ ಇಷ್ಟೊಂದು ಲೊಕೇಶನ್ಸ್ ಇದ್ದಾಗ ನೀವೇ ಇಮ್ಯಾಜಿನ್ ಮಾಡಿ, ಲೈಕ್ ಇನ್ ಅ ಡೇ ನಾವು 3 ಲೊಕೇಶನ್ಸ್ 4 ಲೊಕೇಶನ್ಸ್ ಕೂಡ ಶೂಟ್ ಮಾಡಿದ್ದೀವಿ. ಸೊ ನಮಗೆ ಫಿಲಿಮಲ್ಲೂ ಆ ಟ್ರಾವೆಲ್ ಕಾಣಿಸುತ್ತೆ. ಸೊ ಕಾನ್ಸ್ಟೆಂಟ್ ಇವಾಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಮನೆಯಿಂದ ಆಚೆ ಬರ್ತೀವಿ, ರೋಡ್ಗೆ ಹೋಗ್ತೀವಿ, ಇನ್ನೆಲ್ಲ ಆಫೀಸ್ಗೆ ಹೋಗ್ತೀವಿ ಆಚೆ. ಸೊ ಸಿನಿಮಾಲ್ ಕೂಡ ಆ ಜರ್ನಿ ಕಾಣಿಸುತ್ತೆ. ಆಲ್ಮೋಸ್ಟ್ ಎಲ್ಲ ನಾವು ರಿಯಲ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿರೋದಲ್ಲ. ಸೊ ನಿಮಗೆ ಕಾನ್ಸ್ಟೆಂಟ್ ಆಗಿ ಫ್ರೇಮ್ಗಳು ಚೇಂಜ್ ಆಗ್ತಿದ್ದಾಗ ಲೈಕ್ ಎಲ್ಲೂ ನಮಗೆ ಸ್ಟಿಲ್ ಅನ್ಸಲ್ಲ, ಸಖತ್ ಫಾಸ್ಟ್ ಆಗಿ ಹೋಗುತ್ತೆ ಸಿನಿಮಾ. ಸರ್ 65 ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡೋದು ಹೆಂಗೆ ಸರ್? 1, 2, 3 ಎಲ್ಲ ಒಂದು ಫಾರಿನ್ಗೆ ಹೋಗಿ ಒಂದು ಸಾಂಗ್ ಶೂಟ್ ಮಾಡ್ಕೊಂಬಂದ್ರು, ಇಲ್ಲಿ ಯಾವ್ದೋ ಲೊಕೇಶನ್ ಅಲ್ಲಿ ಸೀನ್ ಆಯ್ತು ಅಂತ ಹೇಳೋದು ಕೇಳಿದ್ವಿ. 65 ಲೊಕೇಶನ್ ಸರ್ ಒಂದು ಸಿನಿಮಾಗೆ, ಹೆಂಗ್ ಸರ್ ಇದು? ಅಂದ್ರೆ ಯೂಶಲಿ ಎಲ್ಲ ಸಿನಿಮಾಗಳಿಗೂ ಅಷ್ಟು ಇರತ್ತೆ. ಬಟ್ ಅವ್ರದ್ದು ಹೆಂಗಿರುತ್ತೆ ಪ್ಲಾನಿಂಗು ಅಂದ್ರೆ ಒಂದು ಲೊಕೇಶನ್ ಅಲ್ಲಿ ನಾವು ಇದನ್ನ ಒಂದು 5 ಲೊಕೇಶನ್ ತರ ಟ್ರೀಟ್ ಮಾಡೋಣ ಅಂತೆಲ್ಲ ಮಾಡ್ತಿರ್ತಾರೆ. ನಾವು ಇಲ್ಲೇನು ಲೈವ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದಕ್ಕೋಸ್ಕರ ಬೇರೆ 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 ಕಡೆ ಶಿಫ್ಟ್ ಆಗೋಕ್ಕೆ ಪ್ಲಾನ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಅಗೇನ್ ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ಪ್ಲಾನಿಂಗ್. ನಾವು ಇಲ್ಲಿಂದ ಎಷ್ಟು ದೂರ ಟ್ರಾವೆಲ್ ಮಾಡ್ತೀವಿ ಅನ್ನೋದು ನಮಗೆ ಮುಂಚೆನೇ ಗೊತ್ತಿತ್ತು. ಅದಕ್ಕೆ ಎಷ್ಟು ಅವರ್ಸ್ ಹಿಡಿಯುತ್ತೆ, ಯಾರ್ಯಾರು ಟ್ರಾವೆಲ್ ಮಾಡಬೇಕು, ಎಲ್ಲವೂ ರೆಡಿ ಇಟ್ಕೊಂಡು ನಾವು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಗೆ, ಪ್ರೊಡಕ್ಷನ್ ಟೀಮ್ಗೆ ಎಲ್ಲರಿಗೂ ಕೊಟ್ಟಾಗ ದೇ ಯೂಸ್ ಟು ಪ್ಲಾನ್. ಅದನ್ನು ಪಕ್ಕಾ ಪ್ಲಾನ್ ಇಟ್ಕೊಂಡು ಹೋಗ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಆಯಿತು ಅಂತ ಅನ್ಸುತ್ತೆ. ಆ್ಯಂಡ್ ಆಲ್ಸೋ ಲೈವ್ ಲೊಕೇಶನಲ್ಲೇ ಮಾಡಬೇಕು ಅಂತ ಕೆಲವು ಲೊಕೇಶನ್ಸನ್ನು ಹುಡುಕಿದ್ದೀವಿ. ಅಲ್ಲೊಂದು ಸ್ಪಿರಿಟ್ ಇರುತ್ತೆ. ಆ್ಯಂಡ್ ಯುವ ಅವರು ಈಗ ನನ್ನ ಹೀರೋ ನನಗೆ ಹೆಂಗೆ ಕಾಣಿಸ್ಬೇಕು ಅಂದರೆ 1000 ಜನದ ಮಧ್ಯೆ ನನ್ನ ಫೋಕಸ್ ಅವ್ರ ಮೇಲೆ ಹೋಗ್ತಿದೆ ಅನ್ನೋದೇ ನನಗೆ ಗೊತ್ತಾಗಬೇಕು ಸ್ಕ್ರೀನ್ ಮೇಲೆ. ಸೊ ನಮ್ಗೆ ಇವಾಗ ಯಾವುದೋ ಸಿದ್ದಾಪುರ ಅನ್ನೋ ಲೊಕೇಶನಲ್ಲಿ 150 ಜನ ಒಟ್ಟಿಗೆ ಇದ್ರೂ ನಮಗೆ ಯುವ ಅವರೇ ಕಾಣಿಸ್ತಿದ್ದಾರೆ ಅಂದಾಗ ದೆನ್ ಹಿ ಸ್ಟ್ಯಾಂಡ್ಸ್ ಔಟ್ ಆ ಸೀನಲ್ಲಿ ಅನ್ನೋದು. ಸೊ ಆ ಆಂಬಿಯನ್ಸ್ ಕಟ್ಕೊಡ್ಬೇಕಾಗಿತ್ತು ನಾನು. ಹಾಗಾಗಿ ಕೆಲವು ಲೈವ್ ಲೊಕೇಶನ್ಸ್ಗೆ ಹೋದ್ವಿ ನಾವು. ನನಗೆ ಕಸ ಗುಡ್ಸೋದಕ್ಕೆ ಪೊರ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿತ್ತು, ಹೀಗೆಲ್ಲ ಗನ್ನೆಲ್ಲ ಇಟ್ಕೊಳ್ಬಹುದು ಅಂತ ಗೊತ್ತಿರ್ಲಿಲ್ಲ. ಹೆಂಗ್ ಸರ್ ಇಷ್ಟು ಕ್ರಿಯೇಟಿವ್ ಆಗಿ ಹೆಂಗೆ? ಇಲ್ಲೂ ಕಸ ಗುಡ್ಸಕ್ಕೆ ಇಟ್ಕೊಂಡಿರೋದು ನೀವು ನೋಡಿ, ಸಿನಿಮಾ ನೋಡಿದ್ರೆ ಅದಕ್ಕೆ. ನನ್ಗೆ ಟೀಸರ್, ಅವ್ರ ಬರ್ಡೇಗೆ ಟೀಸರ್ ರಿಲೀಸ್ ಆದಾಗ ಅದೇ ಫಸ್ಟ್ ಕಂಟೆಂಟ್ ಸಾಂಗ್ ಇನ್ನ ಅವಾಗ ಬಂದು ಎಕ್ಕ ಮಾರ್ ಸಾಂಗ್ ಕೇಳಿದೆ. ಬಟ್ ಅದು ನೋಡಿದಾಗ ನಾನು 3 ಸಲ ಟೀಸರ್ ನೋಡಿದ್. ನಾನೇ 3 ಸಲ ಟೀಸರ್ ನೋಡಿದೀನಿ ವಾಪಸ್ ಯಾವ್ದು ಹೆಂಗಿದು ಅಂತ. ನಿಜವಾಗ್ಲೂ ಆ ಕ್ರಿಯೇಟಿವ್ ಥಾಟ್ಸ್ಗಳು ನನ್ಗೆ ಟೀಸರ್ ಅಲ್ಲೇ ಇಷ್ಟೊಂದು ಕ್ರಿಯೇಟಿವ್ ಆಗಿ ಅನ್ಸಿದ್ಮೇಲೆ ಸಿನಿಮಾ ಇನ್ನೆಷ್ಟು ಕ್ರಿಯೇಟಿವ್ ಆಗಿರ್ಬೋದು ಅನ್ನೋದಂತೂ ನನ್ಗಂತೂ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನೀವು ಹೇಳಿದ್ರಿ, ಬಟ್ ಯುವ ಲುಕ್ಗಳು ಒಂದ್ರಲ್ಲಿ ಸಿಕ್ಕಾಪಟ್ಟೆ ಡೀಸೆಂಟ್ ಆಗಿ ಕಾಣಿಸ್ತಾರೆ, ಒಂದ್ ಕಡೆ ಫುಲ್ ಸ್ಲಮ್ ಬಾಯ್ ತರ ಕಾಣಿಸ್ತಾರೆ. ಅದ್ರಲ್ಲಂತೂ ಏನು ಅಂತ ಹೇಳಕ್ಕೆ ಅಸಾಧ್ಯ. ಸೊ 5 ಶೇಡ್ಸ್ ಇದೆ ಯುವಾಗೆ ಅಂತ ಕೇಳ್ಪಟ್ಟಿದ್ದು, ಹೌದಾ? ಹೇಗಿರುತ್ತೆ? ಅಂದ್ರೆ ಶೇಡ್ಸ್ ಬೇರೆ ಬೇರೆ ಶೇಡ್ಸ್ ಇದೆ, ನಾಟ್ ಜಸ್ಟ್ 5. ಆಕ್ಚುಲಿ ಕಾಸ್ಟ್ಯೂಮ್ಗಳು ಕೂಡ ಏನೇನೋ ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಹಾಕ್ಬಿಟ್ಟಿದ್ದಾರೆ ಅಂತ. ಇಡೀ ಸಿನಿಮಾ ನೀವು ಒಂದು ಪೌರ ಕಾರ್ಮಿಕನ ಬಟ್ಟೆ ಹಾಕಿದ್ದಾರೆ ಅವರು, ಆಮೇಲೆ ಒಬ್ಬ ವೆಯ್ಟರ್, ಹೋಟೆಲ್ ವೆಯ್ಟರ್ ಬಟ್ಟೆ ಹಾಕಿದ್ದಾರೆ, ಕ್ಯಾಬ್ ಡ್ರೈವರ್ ಬಟ್ಟೆ ಹಾಕಿದ್ದಾರೆ. ಅಂದ್ರೆ ಆ ಟ್ರಾವೆಲ್ಲೇ ಹಂಗಿದೆ ಆ ಪಾತ್ರದ್ದು. ಅವ್ರು ಮಾಡಿರೋ ಪಾತ್ರ ಎಲ್ಲ ಕಡೆ ಟ್ರಾವೆಲ್ ಆಗ್ಬಿಟ್ಟು ಎಲ್ಲೋ ಒಂದು ಫೈನಲಿ ಅರೈವ್ ಆಗುತ್ತೆ. ಸೊ ದಟ್ ಈಸ್ ದ ಹೋಲ್ ಸ್ಟೋರಿ. ಹಾಗಾಗಿ ವಿ ವಾಂಟೆಡ್ ದಟ್ ಡಿಫ್ರೆನ್ಸ್. ಆ್ಯಂಡ್ ಅವ್ರಿಗೂ ಐ ಥಿಂಕ್ ಆಸ್ ಅನ್ ಆಕ್ಟರ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅದು ತುಂಬಾ ಇದು ಸಿಕ್ತು ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಲೈಕ್ ಸರ್ ಹೇಳ್ದಂಗೆ ಆಸ್ ಅನ್ ಆಕ್ಟರ್ ನಮಗೆ ಈಗ ನನಗೆ ಎಷ್ಟೊಂದು ಸತಿ ಲೈಕ್ ಫುಲ್ ಸೀನ್ ಎಲ್ಲ ಪ್ರಿಪೇರ್ ಆಗ್ತೀನಿ, ನನ್ನ ಕಾಸ್ಟ್ಯೂಮ್ ಹಾಕೊಂಡ ತಕ್ಷಣ ನನಗೆ ಕ್ಯಾರೆಕ್ಟರ್ ಫೀಲ್ ಆಗೋದು. ಲೈಕ್ ಅಲ್ಲಿ ತನಕ ಲೈಕ್ ಎಷ್ಟೇ ನಾವು ರಿಹರ್ಸಲ್ ಏನೇ ಮಾಡಿದ್ರು ಲೈಕ್ ಆನ್ ಸ್ಪಾಟ್ ಅಲ್ಲಿ ಆಕ್ಟ್ ಮಾಡೋದೇ ಬೇರೆ. ಸೊ ಕಾಸ್ಟ್ಯೂಮ್ ಹಾಕೊಂಡಾಗ
ಒಂದು ಕ್ಯಾರೆಕ್ಟರ್ ಅನ್ನೋದು ಒಳಗಡೆ ಬಿಲ್ಡ್ ಆಗುತ್ತೆ. ಸೊ ಇವಾಗ ಅಷ್ಟೊಂದು ಬೇರೆ ಬೇರೆ ತರ ವೇರಿಯೇಷನ್ಸ್ ಕಾಸ್ಟ್ಯೂಮ್ ಹಾಕೊಂಡಾಗ ನನಗೂ ಆಸ್ ಎನ್ ಆಕ್ಟರ್ ಕಲಿಯೋದಕ್ಕೆ ಸಕ್ಕದ ಆಪರ್ಚುನಿಟಿ ಸಿಕ್ತು. ಅಂದ್ರೆ ಈ ಕ್ಯಾರೆಕ್ಟರ್ ಯಾವ ತರ ಬಿಹೇವ್ ಮಾಡ್ತಾರೆ, ಯಾವ ತರ ನಡವಳಿಕೆ ಹೆಂಗಿರ್ಬೇಕು ಅನ್ನೋದೆಲ್ಲ. ಸೊ ಫಿಲಿಮ್ ಅಲ್ಲಿ ನಾನು ಅದನ್ನೇ ಹೇಳ್ತೀನಲ್ಲ, ವೇರಿಯೇಷನ್ ಅಂದ್ರೆ ಇದು ಒನ್ ಆಫ್ ದ ವೇರಿಯೇಷನ್ಸ್. ನಾನು ಆಕ್ಟರ್ ಇಸ್ ಆಲ್ವೇಸ್ ಲಕ್ಕಿ ಅಂತಾರೆ. ಯಾಕೆ ಅಂದ್ರೆ ಡಾಕ್ಟರ್ ಆಗಿ ಮಾತ್ರ ಇರಕ್ ಸಾಧ್ಯ. ಆಕ್ಟರ್ ಎಲ್ಲಾ ಪೇಷಂಟ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಆತರ ಅದು. ಕರೆಕ್ಟ್. ಈಗ ಅದನ್ನ ನೀವು ಹೇಳ್ದಾಗೆ ನಿಮ್ದು ಸೆಕೆಂಡ್ ಸಿನಿಮಾ, ಯುವ ಸಿನಿಮಾ ಮಾಡಿದ್ರೆ ಅದಾದ್ಮೇಲೆ ಈ ಸಿನಿಮಾದಲ್ಲಿ ಇಷ್ಟೊಂದೆಲ್ಲ ಚಾಲೆಂಜಸ್. ಇವಾಗ ನನ್ಗೆ ಅನ್ಸ್ತಾ ಇರೋದು ಅಂದ್ರೆ ಹೇಳೋದ್ ಸುಲಭ, 3 ಪ್ರೊಡಕ್ಷನ್ ಹೌಸ್, 2 ಹೀರೋಯಿನ್ಸ್, ರೋಹಿತ್ ಸರ್ ಇದಾರೆ ಅಂತ. ಬಟ್ ಸ್ಟಿಲ್ ನಿಮ್ಗೆ ಇದೊಂಥರ ಚಾಲೆಂಜಿಂಗ್ ಸಿನಿಮಾನೇ. ಬಿಕಾಸ್ 5 ಶೇಡ್ಸ್ಗಳು, ಇಷ್ಟೊಂದು ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿಗಳು, ಇದೆಲ್ಲದನ್ನು ಮಾಡ್ಕೊಂಡು ಹೆಂಗೆ ಎಷ್ಟು ಕಷ್ಟ ಆಯ್ತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಕಷ್ಟ ಅಂತ ಕೇಳಲ್ಲ, ಬಟ್ ಎಷ್ಟು ಚಾಲೆಂಜಿಂಗ್. ಅದೇ ಚಾಲೆಂಜ್ ಅಫ್ಕೋರ್ಸ್ ನಮ್ಗೆ ಪ್ರತಿ ದಿವಸನೂ ಒಂದು ಚಾಲೆಂಜ್ ತರಾನೇ ಇತ್ತು. ಯಾಕಂದ್ರೆ ಇವಾಗ ನಾವೊಂದು ಸ್ಕೆಡ್ಯೂಲ್ ಅಂತ ಹಾಕೊಂಡಿದ್ವಲ್ಲ, ಸ್ಕೆಡ್ಯೂಲ್ ಅಂದಾಗ ಆ ಸ್ಕೆಡ್ಯೂಲ್ ತಕ್ಕಂಗೆ ಆದ್ರೇನೆ ಫಾಲೋಯಿಂಗ್ ಡೇಸು ನಮಗೆ ಕರೆಕ್ಟಾಗಿ ಪ್ಲಾನ್ ನಡೆಯೋದು. ಸೊ ನಮಗೆ ಆ ಸ್ಕೆಡ್ಯೂಲ್ನ ಅಲ್ಲಿ ಮುಗಿಸೋದೇ ಮೇನ್ ಚಾಲೆಂಜ್ ಏನಿದ್ದು. ಆ್ಯಂಡ್ ಇವತ್ತು ನಾನು ಶೂಟಿಂಗ್ ಶುರುವಾಗಿದ್ದ ದಿವಸಕ್ಕೂ ಇವಾಗ ನೋಡಿ ಹೆಂಗೆ ಅಷ್ಟು ಬೇಗ ಮುಗ್ದೋಯ್ತು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಇವಾಗ ಕಷ್ಟ ಅಂತ ನೆನೆಸ್ಕೊಂಡ್ರೆ ಕಷ್ಟ ಅಂತ ಅನ್ಸಲ್ಲ, ಬಟ್ ಪ್ರತಿ ದಿವಸ ಕಷ್ಟಪಟ್ಟಿದ್ದೀವಿ. ಲೈಕ್ ಪ್ರತಿ ಸೀನಲ್ಲೂ ಕಷ್ಟಪಟ್ಟಿದ್ದೀವಿ. ಲೈಕ್ ಕೆಲವು ಸತಿ ಫುಲ್ ಒಂದು ಮೇನ್ ಏನು ಮಾಡ್ತಿದ್ರು ಅಂದರೆ ಎಂಟೈರ್ ಸೀನ್ ಆದಷ್ಟು ನಾವು ಕಂಟಿನ್ಯೂಸ್ ಆಗಿ ಶೂಟ್ ಕಟ್ಸ್ ಮಾಡ್ತಿರ್ಲಿಲ್ಲ. ಸೊ ಎಲ್ಲೂ ಇಮೋಷನ್ ಡ್ರಾಪ್ ಆಗಬಾರ್ದು, ಕ್ಯಾರೆಕ್ಟರ್ ಫುಲ್ ಫ್ಲೋ ಹಂಗೆ ಇರ್ಬೋದಿತ್ತು. ಆ್ಯಂಡ್ ಸರ್ ಹೇಳ್ದಂಗೆ ಲೊಕೇಶನ್ ಶಿಫ್ಟ್ ಆಗ್ತಿರೋದು. ಸೊ ಎವ್ರಿ ಡೇ ಅದೊಂದು ಕಷ್ಟ ಇದೆಯಲ್ಲ. ಲೈಕ್ ಈ ಟೈಮ್ ಮುಗಿಸ್ಬೇಕು, ರೆಡಿ ಆಗಬೇಕು. ಲೈಕ್ ಸುಮಾರು ದಿವಸ ನನಗೆ ನೀವು ಲುಕ್ಸ್ ಅಂತ ಹೇಳಿದ್ರಲ್ಲ, ಒಂದೇ ದಿವಸ ನಾವು 3 ಲುಕ್ಕು ಶೂಟ್ ಮಾಡ್ತಿದ್ವಿ. ಸೊ ಅದಕ್ಕೆ ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಒಂದ್ ದಿವಸ ಫುಲ್ ಬ್ಲಡ್ ಇರೋದು, ಈಗ ಬ್ಲಡ್ ಅಂದ್ರೆ ಫುಲ್ ಮುಖ ತೊಳ್ಕೊಬೇಕು, ಒರೆಸ್ಕೊಬೇಕು, ಫ್ರೆಶ್ ಮೇಕಪ್ ಹಾಕೊಬೇಕು, ಹೇರ್ ಸ್ಟೈಲ್ ಚೇಂಜ್ ಮಾಡಬೇಕು. ಸೊ ಇದೇ ಮೇನ್ ಕಷ್ಟ ಅನ್ನೋದು. ಯಾಕಂದ್ರೆ ಅಲ್ಲಿ ಟೈಮ್ ಅವ್ರ ಪಾಪ ವೇಟ್ ಮಾಡ್ತಿರ್ತಾರೆ, ಶಾರ್ಟ್ ಎಲ್ಲ ರೆಡಿ ಇರುತ್ತೆ, ನಾನು ಇಲ್ಲಿ ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಲುಕ್ ಚೇಂಜ್ ಮಾಡ್ಕೊಂಡು ಬರಬೇಕು. ಸೊ ಇಂಥ ವಿಷಯದಲ್ಲಿ ಲೈಕ್ ಅಫ್ಕೋರ್ಸ್ ಟೀಮ್ ಅಷ್ಟು ಚೆನ್ನಾಗಿತ್ತು. ನನ್ನ ಸ್ಟಾಫ್ ಆಗಲಿ, ನನ್ನ ಹೇರ್ ಸ್ಟೈಲಿಸ್ಟ್, ಮೇಕಪ್ ಅವರು, ಆ್ಯಂಡ್ ಡಿರೆಕ್ಷನ್ ಟೀಮು. ಇವಾಗ ನಮ್ದೊಂದು ಸೀನ್ ಇಲ್ಲಿ ನಡೀತಿದೆ ಅಂದ್ರೆ ಲೊಕೇಶನ್ ಶಿಫ್ಟ್ ಇದೆ. ಸರ್ ಟೀಮ್ ಅಲ್ಲಿ ಕೆಲವೊಬ್ರು ಆ ಲೊಕೇಶನ್ಗೆ ಹೋಗಿ ಅಲ್ಲಿ ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರೋರು. ಸೊ ನಮ್ಗೆ ಸಖತ್ ಹೆಲ್ಪ್ ಆಯ್ತು. ಇಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ನಾವು ಸೀನಿಗೆ ಹೋಗ್ತಿದ್ವಿ. ರೋಹಿತ್ ಸರ್, ಈ ಸಿನಿಮಾದಲ್ಲಿ ನೀವು ಸಿಕ್ಕಾಪಟ್ಟೆ ಕೆಲಸ ಮಾಡಿ, ಇವ್ರ ಹತ್ರನೂ ಸಿಕ್ಕಾಪಟ್ಟೆ ಕೆಲಸ ಮಾಡಿ. ಅದರ ಅಡ್ವಾಂಟೇಜ್ ಆಫ್ 72 ದಿನ ಏನ್ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದೀವಲ್ಲ, ಅದರ ಅಡ್ವಾಂಟೇಜ್ ಏನಂದ್ರೆ ಅವ್ರ ಪಾತ್ರದಿಂದ ಆಚೆನೆ ಬರಕ್ ಬಿಡ್ಲಿಲ್ಲ ನಾವು. ಸೊ ಇವ್ರು 6 ಗಂಟೆಗೆ ಬೆಳಿಗ್ಗೆ ಸೆಟ್ಟಿಗೆ ಬಂದ್ರೆ ರಾತ್ರಿ 9 ಗಂಟೆ ಆಗ್ಲಿ 10 ಗಂಟೆ ಆಗ್ಲಿ ಹಿ ವಾಸ್ ಮುತ್ತು. ಅವ್ರು ಮುತ್ತುವಾಗೇ ಇರೋರು, ಅದೇ ಪಾತ್ರದಲ್ಲಿ ಯೋಚನೆ ಮಾಡ್ತಿರೋರು, ಅದೇ ಭಾವನೆಗಳಲ್ಲಿ ಇರೋರು. ಸೊ ಅದಾದ್ಮೇಲೆ ಮತ್ತೆ ಮನೆಗೆ ಹೋಗಿ ಏನು ಸುಸ್ತಾಗಿರತ್ತೆ, ಮಲಗಿರ್ತಾರೆ, ಮತ್ತೆ ಬೆಳಿಗ್ಗೆ ಬಂದಿರೋರು. ಸೊ ಬಹುಶಃ 3 ತಿಂಗಳು ಅವ್ರು ಆ ಪಾತ್ರವಾಗೇ ಬದುಕ್ಬಿಟ್ರು ಅನ್ಸುತ್ತೆ. ಈಗ ಶ್ರುತಿ ಮೇಡಮ್ ಬಂದ್ರೆ ಅವ್ರು ಆ ಪಾತ್ರವಾಗೇ ಬದುಕ್ತಿದ್ರು. ಆ ಒಂದು 5 ದಿನ ಬರ್ತಾರ, 10 ದಿನ ಬರ್ತಾರ, ಅದಾಗೆ ಇರೋರು ಅವರು. ಪೂರ್ಣ ಅವ್ರಾಗ್ಲಿ ಇವರಾಗ್ಲಿ. ಪೂರ್ಣದಂತೂ ನಾನು ಅದೇ ಪೂರ್ಣ ಹೆಂಗ್ ಬರೋರು ಅಂತಂದ್ರೆ ಅವ್ರ ಕಾಸ್ಟ್ಯೂಮ್ ಅವರೇ ಹಾಕೊಂಡ್ ಬಂದ್ಬಿಟ್ರು ಅವರು ಮನೆಯಿಂದ. ನಾನು ಎಷ್ಟೊಂದು ಕ್ಯಾರೆಕ್ಟರ್ ಆಗಿ ಬಂದ್ಬಿಟ್ರು. ನಾನು ಅವ್ರಿಗೆ ಹೇಳಿದೀನಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬಿಡಿ, ಇದ್ರಲ್ಲೇ ಮಾಡಿ ಅಂತ. ಎಷ್ಟೋ ಸೀಕ್ವೆನ್ಸಸ್ ನಾನು ಅವ್ರು ಹಾಕೊಂಡ್ರೋ ಬಟ್ಟೆಯಲ್ಲೇ ಮಾಡಿರೋಂತ ಉದಾಹರಣೆಗಳಿವೆ. ಸಂಜನಾ ಅವರಾಗ್ಲಿ, ಸಂಪದ ಅವರಾಗ್ಲಿ, ದೇವರ್ ಇನ್ ದೇರ್ ಕ್ಯಾರೆಕ್ಟರ್ಸ್. ಅಂಡ್ ಆಬ್ವಿಯಸ್ಲಿ ಅಂದ್ರೆ ಇನ್ನೊಂದು ತುಂಬಾ ಕಷ್ಟವಾದ ಕೆಲಸ ಏನು ಅಂತಂದ್ರೆ, ನಾವು ಶೂಟ್ ಮಾಡಿರೋ ಲೊಕೇಶನ್ ಇಂದ ನಾವು ಮತ್ತೆ ರಿಲ್ಯಾಕ್ಸ್ ಆಗೋದಕ್ಕೆ ಹೋಗೋದಿದೆಯಲ್ಲ, ಅದಕ್ಕೆ ದೂರ ಇರೋದು. ಸೊ ಎಲ್ರು ಏನ್ ಮಾಡೋರು ಅಂದ್ರೆ ಒಂದ್ ಕಡೆ ಅಸೆಂಬಲ್ ಆಗಿ ಕೂತ್ಕೊಂಡ್ರೆ ಅಲ್ಲೇ ಯಾರ್ದೋ ಮನೇಲಿ ಕೂತಿರೋರು, ಬಟ್ಟೆ ಅಲ್ಲೇ ಎಲ್ಲೋ ಬದಲಾಯಿಸೋರು, ಹೇರ್ ಸ್ಟೈಲ್ ಅಲ್ಲೇ ಚೇಂಜ್ ಮಾಡ್ಕೊಳ್ಳೋರು. ಸೊ ಅಂದ್ರೆ ಒಂದು ಇಂಡಿಪೆಂಡೆಂಟ್ ಸಿನಿಮಾ ಶೂಟ್ ಮಾಡೋ ಮಜಾ ಕೊಡತ್ತಲ್ಲ, ಅದು ಎಲ್ಲರೂ ಅನುಭವಿಸಿದೀವಿ. ಈ ಕಷ್ಟದಲ್ಲಿ ಒಂದು ಕಿಕ್ ಇತ್ತು, ಆ ಕಿಕ್ ಅನುಭವಿಸಿದೀವಿ ನಾವೆಲ್ಲರೂ. ಸೂಪರ್. ನನ್ಗೆ ಆಲ್ಫಾಬೆಟ್ಸ್ A ಫಾರ್ ಆಪಲ್, B ಫಾರ್ ಬಾಲ್ ಗೊತ್ತಿತ್ತು ಸರ್. ನಿಮ್ದು ಯಾವ್ದು ಸರ್ ಹೊಸ ಸಾಂಗು? ಆಲ್ಫಾಬೆಟ್ಸ್ ನಾನು ಮೊನ್ನೆ ಇದು ಯಾವ್ದು ಸಾಂಗ್ ಅಂತ ಕೇಳಿಸ್ಕೊಳ್ತಾ ಇದೆ. ಹೆಂಗೆ ಅದು ನಮ್ಮ ಪ್ರಪಂಚದಲ್ಲಿ A ಫಾರ್ ಆಪಲ್, B ಫಾರ್ ಬಾಲ್. ಇದು ರೌಡಿಗಳ ಪ್ರಪಂಚದಲ್ಲಿ ಏನೇನ್ ಮಾತಾಡ್ತಾರೆ ಅನ್ನೋ ಐಡಿಯಾ ಬಗ್ಗೆ ಮಾಡಿರೋ ಹಾಡೋದು. ಅಂದ್ರೆ ಈ ಯೂಶಲಿ ಎಲ್ಲಾ ಸಿನಿಮಾಗಳಲ್ಲೂ ಒಬ್ಬ ಸಾಮಾನ್ಯ ಪ್ರಜೆ ರೌಡಿ ಆದಾಗ ಏನೇನಾಗತ್ತೆ ಅನ್ನೋದನ್ನ ತೋರ್ಸೋದ್ರ ಬದಲು ನಾವು ಸ್ಕೂಲ್ಗೆ ಹೋದಾಗ ಏನ್ ಹೇಳ್ಕೊಟ್ರು ನಮಗೆ ಮೊದಲು ಅನ್ನೋದ ಥಾಟ್ ಬಂತು. ಈಗ ಅಕ್ಷರಾಭ್ಯಾಸ ಮಾಡಿಸ್ತಾರೆ ನಮ್ಗೆ, ಅಥವಾ ABCD ಹೇಳ್ಕೊಡ್ತಾರಲ್ಲ, ಅದೇ ತರ ಒಬ್ಬ ರೌಡಿಗೆ ABCD ಹೇಳ್ಕೊಡ್ತಾ ಇದಾರೆ. ಈಗ ಮಕ್ಳಿಗೆ ಫಸ್ಟ್ ಹೇಳ್ಕೊಡೋದೇನು, ಎಲ್ಲರಿಗೂ ABCD ಅಂತಾನೆ ಹೇಳ್ಕೊಡೋದಲ್ವಾ. ಸೊ ಅದೇ ತರ ಸರ್ ಹೇಳಿದಾಗ ಒಬ್ಬ ಸಾಮಾನ್ಯದವನು ಈ ಪ್ರಪಂಚಕ್ಕೆ ಹತ್ರ ಬಂದಾಗ ಅವ್ನು ಏನೇನ್ ಕಲಿಬೇಕು,
ಅಂತ ABCD ಆ ರೈಮ್ಸ್ ಇಂದಾನೆ ಇದೊಂಥರ ಹೆಂಗಾಯ್ತಂದ್ರೆ ಪಾರ್ಟಿ ಆಂಥಮ್ ಇತ್ತು, ದೇವರ ನಾಮಗಳಿತ್ತು, ಲವ್ ಸಾಂಗ್ ಇತ್ತು, ಇದೊಂಥರ ರೌಡಿಗಳಿಗೆ ಒಂದು ಆಂಥಮ್ ಸಾಂಗ್. ರೌಡಿ ಸಭೆಗೆ ಬರ್ತೀಯ, ಈ ಸಾಂಗ್ ಕೇಳ್ಕೊಂಡು ಎಲ್ಲ ಕಲ್ತ್ಕೊಂಡು ಇಂಟರ್ವ್ಯೂ ತಗೊಂತ ಹೇಳೋ ತರ ಇದ್ದಂಗಿದೆ. ಬ್ಯಾಂಗಲ್ ಬಂಗಾರಿ ಸಾಂಗ್ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಇಂಟರ್ವ್ಯೂನೇ ಕಂಪ್ಲೀಟ್ ಆಗಲ್ಲ. ರೀಲ್ಸ್ ಮಾಡಿದೀರಾ ಇಲ್ವಾ? ಸರ್ ನಾನು ಡಾನ್ಸ್ ಮಾಡಿದೀನಿ ಸರ್, ರೀಲ್ಸ್ ಮಾಡಿಲ್ಲ ಬಟ್ ಡಾನ್ಸ್ ಮಾಡಿದೀನಿ. ಅದಕ್ಕೆ ಸಾಂಗ್ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಇಂಟರ್ವ್ಯೂನೇ ಕಂಪ್ಲೀಟ್ ಆಗಲ್ಲ. ಬಿಕಾಸ್ ನೋಡಿದ್ರು ಸಾಂಗ್ ಅದೇನೆ, ಮದ್ವೆ ಮನೇಲಿ ನೋಡು. ಇನ್ಫ್ಯಾಕ್ಟ್ ಬೀಗ್ ರೂಟದಲ್ಲೆಲ್ಲ ಸಾಂಗ್ ಹಾಕೊಂಡು ಡಾನ್ಸ್ ಮಾಡೋ ತರ ಹಿಟ್ ಆಗ್ಬಿಡಿದೆ ಸಾಂಗ್. ಸೊ ಬ್ಯಾಂಗಲ್ ಬಂಗಾರಿ ಇಷ್ಟು ವೈರಲ್ ಆಗಿರೋದು ಖುಷಿ ಅಷ್ಟಿದೆ. ಸಖತ್ ಖುಷಿ. ಅಂದ್ರೆ ಇವತ್ತು ನಮ್ ಸಿನಿಮಾಗೆ ನಾವು ಬಿಟ್ಟಿರೋ ಕಂಟೆಂಟ್ಗಿಂತ ಹೈಯೆಸ್ಟ್ ರೆಕಗ್ನಿಷನ್ ಸಿಕ್ಕಿರೋದು ಇವಾಗ ಬ್ಯಾಂಗಲ್ ಬಂಗಾರಿ ಸಾಂಗ್ಗೆ. ಯಾಕಂದ್ರೆ ಪಿಕ್ಚರ್ದು ಮೂಡ್ ಏನಿದೆ, ಯಾಕಂದ್ರೆ ಫಸ್ಟ್ ಸಾಂಗ್ ಎಕ್ಕಮಾರ್ ಇತ್ತು, ಬರೀ ಆ ಡಾನ್ಸ್ ಪೋರ್ಷನ್ ಮಾತ್ರ ನೋಡೋಕ್ಕಾಯ್ತು. ಟೀಸರ್ ಅಲ್ಲಿ ಒಂದು ವೆರಿ ಸ್ಮಾಲ್ ಗ್ಲಿಮ್ಸ್. ಬ್ಯಾಂಗಲ್ ಬಂಗಾರಿಲಿ ಏನಾಯ್ತು, ಆಲ್ಮೋಸ್ಟ್ ಒಂಥರ ಸಿಚುವೇಶನ್ ಏನಿದೆ ಅಂತ ಆಡಿಯನ್ಸ್ ನೋಡೋಕ್ಕಾಯ್ತು ಅಲ್ಲ. ಸೊ ನಮ್ಗೆ ಸಿಕ್ಕಾಪಟ್ಟೆ ಏನು ಖುಷಿ ಅಂದ್ರೆ ನಮ್ಮ ಸಿನಿಮಾಲಿ ಏನಿದೆ ಅನ್ನೋ ಒಂದು ಕಂಟೆಂಟ್ನ ನೋಡಿ ಇವತ್ತು ಇಷ್ಟಪಟ್ಟಿದ್ದಾರಲ್ಲ. ಸೊ ಓಕೆ, ಆ ಪೋರ್ಷನ್ ಅಲ್ಲಿ ನಾವು ಕರೆಕ್ಟಾಗಿ ಮಾಡಿದೀವಿ ಅನ್ನೋ ನಮ್ಗೊಂಥರ ನಂಬಿಕೆ ಅದು. ಅಂಡ್ ಇವತ್ತು ನೀವು ಹೇಳ್ದಂಗೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ, ಚಿಕ್ಕ ಮಕ್ಳು. ಅಂಡ್ ಇವಾಗ ಎಲ್ಲೇ ಹೋದ್ರು ಆ ಸಾಂಗ್ ಮುಖಾಂತರ ನಮ್ಮನ್ನ ಗುರ್ತಿಡಿತಾರಲ್ಲ, ಹೌದು, ಎಲ್ಲ ಕಡೆನೂ ಮಾಡ್ತಾರೆ. ಸೊ ಅದ್ ಸಖತ್ ಖುಷಿ ಆಗುತ್ತೆ. ರೋಹಿತ್ ಸರ್, ನಿಮ್ಮ ಸಿನಿಮಾ ಥಿಯೇಟರ್ಗೆ ಬಂದು ಬಹಳ ವರ್ಷಗಳಾಯ್ತು. ರತ್ನ ಪ್ರಪಂಚ OTT ಅಲ್ಲಿ ಬಂದಿದ್ದು. ಸೊ ನಿಮ್ಗೂ ಇದು ತುಂಬಾ ಇಂಪಾರ್ಟೆಂಟ್ ಸಿನಿಮಾ, ನಿಮ್ಗೂ ಕೂಡ ಥಿಯೇಟರ್ ಅಲ್ಲಿ ಬ್ಯಾಂಗ್ ಮಾಡ್ಬೇಕಾಗಿರೋ ಸಿನಿಮಾ. ಇವಾಗೆ ಸೆಕೆಂಡ್ ಸಿನಿಮಾ, ಆಬ್ವಿಯಸ್ಲಿ ಇಂಪಾರ್ಟೆಂಟ್ ಸಿನಿಮಾ. ಸೊ ಐ ಹೋಪ್ ಸಿನಿಮಾ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಅಂತ. ಬಿಕಾಸ್ ನಿಮ್ಮ ಮಾತಲ್ಲೇ ಗೊತ್ತಾಗ್ತದೆ ಎಷ್ಟು ಎಫರ್ಟ್ ಹಾಕಿದಾರೆ, ಎಷ್ಟು ಹಾನೆಸ್ಟ್ ಆಗಿ ಎಫರ್ಟ್ ಹಾಕಿದಾರ ಅಂತ. ಸ್ಟಿಲ್ ಆಲ್ ದ ವೆರಿ ಬೆಸ್ಟ್ ಇಬ್ರಿಗೂ. ಇಡೀ ಸಿನಿಮಾ ತಂಡಕ್ಕೆ ಸೂಪರ್ ಡ್ಯೂಪರ್ ಹಿಟ್ ಆಗ್ಲಿ. ಇವಾಗ ಆಲ್ರೆಡಿ ನಾ ಹೇಳ್ದಾಗೆ ಜನ ಬರ್ತಾ ಇಲ್ಲ ಥಿಯೇಟರ್ಗೆ ಅಂತ ಹೇಳ್ತಿದ್ರೆ, ಜನ ಸಾಗರ ಬರ್ಲಿ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮ. ಥ್ಯಾಂಕ್ ಯು ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.